RSSನ ಚಟುವಟಿಕೆಗಳ ಮೇಲಿನ ನಿರ್ಬಂಧ ಮತ್ತು ಅಂಕುಶ ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ದ್ವೇಷ ರಾಜಕೀಯವೋ ಅಥವಾ ಸಮಾಜದ ಮೇಲೆ, ಯುವಕರ ಮೇಲೆ, ಮಕ್ಕಳ ಮೇಲೆ ಇರುವಂತಹ ಜನಪರ ಕಾಳಜಿಯೋ ನನಗಂತೂ ಅದನ್ನು ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ RSS ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದರ ಬಗ್ಗೆ RSS ಶಾಖೆಗಳಿಗೆ ನೀವು ಭೇಟಿ ಕೊಡಿ, ಅಲ್ಲಿರುವಂಥ ರಿಯಾಲಿಟಿಯನ್ನು ಅರಿತುಕೊಳ್ಳಿ ಅಂತ RSSನ ಹಲವು ನಾಯಕರುಗಳು ಸೇರಿದಂತೆ ಅಲ್ಲಿನ ಸದಸ್ಯರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹಿಂದೂ ಮತ್ತು ಹಿಂದೂ ಧರ್ಮ ರಕ್ಷಣೆ ಅನ್ನುವಂಥ ವಿಚಾರದಲ್ಲಿ ಎಷ್ಟೊಂದು ಜನರು ತಮ್ಮ ಪ್ರಾಣವನ್ನು ಈಗಾಗಲೇ ತ್ಯಾಗ ಅಂತಾರೆ, ಬಟ್ ಆದರೂ ಕೂಡ ಪ್ರಾಣಕ್ಕೊಂದು ಬೆಲೆ ಇದೆ. ಜೀವ ತೆತ್ತಿರುವ ಕುಟುಂಬಗಳ ಪರಿಸ್ಥಿತಿ ನೋಡಿದಾಗ ಈ ಒಂದು ಧರ್ಮದ ಅಪಿಮು ಎಲ್ಲಿಂದ ಹೊರಗಡೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಜವಾಬ್ದಾರಿಯುತ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. RSS ಬ್ಯಾನ್ ಮಾಡೋಕ್ಕಾಗಲ್ಲ, ಆದರೆ ಚಟುವಟಿಕೆಗಳು ಕಾನೂನಿನ ವ್ಯಾಪ್ತಿ ಒಳಗಡೆ ಬರಬೇಕು ಅಂತ ಹೇಳ್ತಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸಂವಿಧಾನದ ಅಡಿಯಲ್ಲಿ ಯಾರೂ ಕೂಡ ಕಾನೂನಿಗಿಂತ ಮೇಲಾದವರು ಇಲ್ಲ.